ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ಇಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಅನ್ನು ಮನೆಯಲ್ಲೇ ಕುತ್ಕೊಂಡು ಹೇಗೆ ಮಾಡಬೇಕು, ಹಾಗೆಯೇ ಮೀಶೋ ಕ್ರಿಯೇಟರ್ ಕ್ಲಬ್ ಇದ್ರ ಬಗ್ಗೆ ಸ್ವಲ್ಪ ನಾನು ಇನ್ಫಾರ್ಮೇಷನ್ ಅನ್ನು ನೀಡಿದ್ದೆ. ಸೊ ತುಂಬ ಜನ ಪ್ರಶ್ನೆನ ಕೇಳ್ತಾ ಇದ್ದೀರಾ, ಮೇಡಮ್ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನಾವು ಹೇಗೆ ಅರ್ನಿಂಗ್ ಅನ್ನು ಮಾಡಬೇಕು ಅಂತ ಹೇಳಿ. ಸೊ ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು, ಹಾಗೆಯೇ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ನೀವು ಯಾವ ರೀತಿಯಾಗಿ ಅರ್ನಿಂಗ್ ಅನ್ನು ಮನೆಯಿಂದನೇ ಪಡಿಬಹುದು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಏನೇ ಪ್ರಶ್ನೆ ಇದ್ರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ. ಫ್ರೆಂಡ್ಸ್, ಮೀಶೋ ಅಂತ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತು. ಮೀಶೋನ ಎಲ್ಲರೂ ಕೂಡ ಉಪಯೋಗ ಮಾಡ್ತೀವಿ. ಅದು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಆದರೆ ನಾವು ಅಲ್ಲಿಂದ ಕೇವಲ ಪರ್ಚೇಸ್ ಮಾಡೋದಷ್ಟೇ ಅಲ್ಲ, ಪರ್ಚೇಸ್ ಮಾಡಿ ನಾವು ಅರ್ನಿಂಗ್ ಕೂಡ ಮಾಡ್ಬೋದು. ಸೊ ಇದೆಲ್ಲರಿಗೂ ಗೊತ್ತಿರುವಂಥ ವಿಷಯವಾಗಿದೆ. ಆದರೂ ಕೂಡ ಕೆಲವೊಬ್ಬರಿಗೆ ಇನ್ನೂ ಪ್ರಶ್ನೆ ಇದೆ, ಮೀಶೋದಿಂದ ನಮಗೆ ಅರ್ನಿಂಗ್ ಆಗುತ್ತಾ, ಹಾಗೆಯೇ ಮೀಶೋದಿಂದ ಅರ್ನಿಂಗ್ ಆಗಿದ್ದು ನಮಗೆ ನಮ್ಮ ಒಂದು ಅಕೌಂಟ್ನಲ್ಲಿ ಬಂದು ತಲುಪುತ್ತಾ ಅನ್ನೋ ಪ್ರಶ್ನೆ ಇದೆ ಫ್ರೆಂಡ್ಸ್. ಹಾಗಿದ್ರೆ ಈ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡೋಣ. ನೋಡಿ, ಮೀಶೋ ಅನ್ನೋದು ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ. ಆ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ನಿಮ್ಮ ಒಂದು 0 ಸಬ್ಸ್ಕ್ರೈಬರ್ ಇದ್ದರೂ ಕೂಡ ನೀವು ಆರಾಮವಾಗಿ ಅರ್ನಿಂಗನ್ನು ಮಾಡ್ಬೋದು. ನೋಡಿ, ಇವಾಗ ನೀವು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಸೊ ಈ ಎಲ್ಲ ಒಂದು ಅಪ್ಲಿಕೇಶನ್ನಲ್ಲಿ ನೀವು ಅರ್ನಿಂಗನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ 500 ಸಬ್ಸ್ಕ್ರೈಬರ್ ಆದರೂ ಬೇಕೇ ಬೇಕು. ಸೊ ಅದು ಒಂದು ಟಾರ್ಗೆಟ್ ಆಗಿದೆ. ಆದರೆ ಮೀಶೋದಲ್ಲಿ ಹಾಗಿಲ್ಲ. ನೀವು ಯೂಟ್ಯೂಬ್ ಚಾನೆಲ್ನ ಹೊಂದಿದ್ದೀರಾ, ಅಥವಾ ನೀವು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀರಾ, ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಚಿಕ್ಕ ಪುಟ್ಟ ಚಾನೆಲ್ಗಳನ್ನು ಹೊಂದಿದ್ರೆ ಸಾಕು, ನೀವು ಆರಾಮವಾಗಿ ಮೀಶೋದಿಂದ ಅರ್ನಿಂಗನ್ನು ಮಾಡ್ಬೋದು. ಅದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಇವಾಗ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಮೀಶೋನಲ್ಲಿ ನೀವು ಮೀಶೋ ಆ್ಯಪ್ನ ಎಲ್ಲರೂ ಕೂಡ ಉಪಯೋಗ ಮಾಡ್ತೀವಿ. ಸೊ ಮೀಶೋದಲ್ಲಿ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಮೀಶೋದಲ್ಲಿ ಲಾಗಿನ್ ಆಗಿಬಿಟ್ಟು ಅಲ್ಲಿ ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನು ನೀವು ಚೂಸ್ ಮಾಡಬೇಕು. ಹಾಗಿದ್ರೆ ಬಿಗಿನರ್ ಆಗಿರೋರು ಹೇಗೆ ನಾವು ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಮೇಡಮ್ ಅನ್ನೋ ಪ್ರಶ್ನೆಗೆ, ನೀವು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಯಾಕಂದರೆ ಇವಾಗ ಕಾಂಪಿಟೇಷನ್ ತುಂಬಾ ಬೆಳೆದಿದೆ. ಆ ಪ್ರಾಡಕ್ಟನ್ನು ಪ್ರಮೋಷನ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ನೀವು ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ಅವರು ಮೇಲ್ಗಡೆ ಒಂದು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತಾರೆ. ಸೊ ನಿಮಗೆ ಹೇಳ್ತಾರೆ, ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಾದರೆ ಇಲ್ಲಿ ಟ್ಯಾಗ್ ಮಾಡಿದ್ದಿದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಅವರು ಹಾಗೆ ಸುಮ್ಮನೆ ಹೇಳೋದಿಲ್ಲ. ಅವರು ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಮೀಶೋ ಆ್ಯಪ್ಗೆ ಹೋಗುತ್ತೆ. ಅದಾದ ನಂತರ ಆ ಪ್ರಾಡಕ್ಟ್ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸನ್ನು ಮಾಡ್ತೀರಾ. ನೀವು ಪರ್ಚೇಸ್ ಮಾಡಿದ್ಮೇಲೆ ಅವ್ರಿಗೆ ಅಲ್ಲಿ ಕಮಿಷನ್ ರೂಪದಲ್ಲಿ ಹಣ ಹೋಗುತ್ತೆ ಫ್ರೆಂಡ್ಸ್. ಸೊ ನೋಡಿ, ಇಲ್ಲಿ ಕಮಿಷನ್ ರೂಪದಲ್ಲಿ ಅದು 7% ಇರ್ಬೋದು, 6% ಇರ್ಬೋದು, 12% ಇರ್ಬೋದು. ಸೊ ಈ ರೀತಿಯಾಗಿ ಪ್ರಾಡಕ್ಟ್ ಬೇಸ್ ಮೇಲೇ ಕಮಿಷನ್ ಕೂಡ ಇರುತ್ತೆ. ಆ ಕಮಿಷನ್ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ಗೆ ಬಂದು ತಲುಪುತ್ತೆ ಫ್ರೆಂಡ್ಸ್. ಅದು ಕೂಡ ತಲುಪಲಿಕ್ಕೆ 7 ಡೇಸ್ ನಿಮಗೆ ಬೇಕಾಗತ್ತೆ. ಸೊ ಈ ರೀತಿಯಾಗಿ ನೀವು ಮೀಶೋದಲ್ಲಿ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು. ಹಾಗಿದ್ರೆ ಯಾರೆಲ್ಲ ಅರ್ನಿಂಗನ್ನು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಪ್ರಶ್ನೆಗೆ, ನೋಡಿ, ಮನೆಯಲ್ಲಿ ಕೂತಿರೋಂಥ ಗೃಹಿಣಿ ಆಗಿರ್ಬೋದು, ಅಥವಾ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ವರ್ಕ್ ಪ್ರೊಫೆಷ್ನಲ್ನಲ್ಲಿ ಇರೋರು ಆಗಿರ್ಬೋದು. ಸೊ 18+ ನಿಮ್ಮ ಒಂದು ಏಜ್ ಆಗಿದೆ ಅಂತ ಅಂದರೆ ನೀವು ಆರಾಮವಾಗಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದನ್ನು ನೀವು ಪ್ರಮೋಷನ್ ಮಾಡ್ಬೋದು. ಹಾಗಿದ್ರೆ ಇದಕ್ಕೆ ಫಾಲೋವರ್ ಕ್ರೈಟೀರಿಯಾ ಇದೆಯಾ ಅಂತ ಅಂದರೆ ಇಲ್ಲ. 0 ಸಬ್ಸ್ಕ್ರೈಬರ್ ಇದ್ರೂ ಕೂಡ ನೀವು ಆರಾಮವಾಗಿ ಮೀಶೋದಲ್ಲಿ ಅರ್ನಿಂಗನ್ನು ಮಾಡ್ಬೋದು. ಸೊ ಅದಕ್ಕಾಗಿ ಮೊದಲು ನೀವು ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಜಾಯಿನ್ ಆಗಬೇಕಾಗತ್ತೆ. ಸೊ ಯಾವ ರೀತಿಯಾಗಿ ಜಾಯಿನ್ ಆಗಬೇಕು, ಹಾಗೆಯೇ ಅಲ್ಲಿಂದ ಅಫಿಲೇಟ್ ಲಿಂಕನ್ನು ಯಾವ ರೀತಿಯಾಗಿ ಜನ್ರೇಟ್ ಮಾಡ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಫಿಲೇಟ್ ಲಿಂಕನ್ನು ಜನ್ರೇಟ್ ಹೇಗೆ ಮಾಡೋದು ಇದ್ರ ಮೇಲೆ ವಿಡಿಯೋನ ತೆಗೆದುಕೊಂಡು ಬರ್ತೀನಿ. ಹಾಗಿದ್ರೆ ಇದರಲ್ಲಿ ಸಕ್ಸಸ್ ಆಗೋದು ಹೇಗೆ? ನೋಡಿ, ಮೀಶೋನ ಎಲ್ಲರೂ ಕೂಡ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎಲ್ಲರೂ ಕೂಡ ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಇದಕ್ಕೆ ಕೆಲವೊಂದು ರೂಲ್ಸ್ಗಳಿವೆ. ನೋಡಿ, ನೀವು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಯಾರು ಬಿಗಿನರ್ನಲ್ಲಿ ಇದ್ದೀರಾ, ನಾನು ಕೂಡ ಅರ್ನಿಂಗ್ ಮಾಡಬೇಕು ಅನ್ಕೋತಿದ್ದೀರಾ, ಸೊ ನಿಮಗೆ ಮೊದಲನೇದಾಗಿ ಪೇಷನ್ಸ್ ಬೇಕು. ಹಾಗೆಯೇ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿಯಲ್ಲಿ ಚೆನ್ನಾಗಿರಬೇಕು. ಸೊ ನೀವು ತೆಗೆದುಕೊಂಡು ಬಂದಂತಹ ಪ್ರಾಡಕ್ಟ್ಗಳ ಒಂದು ರಿವ್ಯೂ ಕೂಡ ನೀವು ಚೆನ್ನಾಗಿ ಜನರಿಗೆ ಕೊಡಬೇಕಾಗತ್ತೆ. ಸೊ ಅದಕ್ಕಾಗಿಯೇ ನೀವು ಪರ್ಚೇಸ್ ಮಾಡುವ ಮೊದಲೇ ಮೀಶೋದಲ್ಲಿ ರಿವ್ಯೂವನ್ನು ನೀಡಿರ್ತಾರೆ. ಸೊ ಯಾರಾದರೂ ಪರ್ಚೇಸ್ ಮಾಡಿರೋರು ರಿವ್ಯೂವನ್ನು ಕೊಟ್ಟಿರ್ತಾರೆ. ಸೊ ಅದನ್ನ ಮೊದಲು ರಿವ್ಯೂವನ್ನು ಎನಲೈಸ್ ಮಾಡಿಬಿಟ್ಟು ಅದಾದ ನಂತರ ಆ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ನಿಮ್ಮ ಹತ್ರ ಇಟ್ಕೊಂಡು ಅದರ ವಿಡಿಯೋವನ್ನು ಕರೆಕ್ಟಾಗಿ ಕ್ಲಿಯರಾಗಿ ವಿಡಿಯೋನ ಮಾಡಿ ಅದಾದ ನಂತರ ನೀವು ವಿಡಿಯೋನ ಪೋಸ್ಟ್ ಮಾಡಿ ಫ್ರೆಂಡ್ಸ್. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಯಾರಿಗಾದ್ರೂ ಆ ಪ್ರಾಡಕ್ಟ್ ಇಷ್ಟ ಆದರೆ ಅವರು ನಿಮ್ಮ ಒಂದು ಅಕೌಂಟ್ನಲ್ಲಿ ಬಂದು
ಲಿಂಕ್ ಅಂತ ಟೈಪ್ ಮಾಡ್ತಾರೆ. ಸೊ ಲಿಂಕ್ ಅಂತ ಟೈಪ್ ಮಾಡಿದ್ಮೇಲೆ ನಿಮ್ಮ ಲಿಂಕ್ ಕೂಡ ಅಲ್ಲಿ ಆಟೋಮೆಟಿಕ್ ಆಗಿನೇ ಜನರೇಟ್ ಆಗುತ್ತೆ, ಫಾಸ್ಟ್ ಆಗಿನೇ ಜನರೇಟ್ ಆಗುತ್ತೆ. ಲಿಂಕ್ ಅಂತ ಟೈಪ್ ಮಾಡಿದವ್ರಿಗೆ ಲಿಂಕ್ ಹೋದ ತಕ್ಷಣ ಅವರು ಬೇಕಾದರೆ ಪ್ರಾಡಕ್ಟನ್ನು ಇಟ್ಕೋತಾರೆ, ಇಲ್ಲ ಅಂತ ಅಂದರೆ ರಿಟರ್ನ್ ಕೂಡ ಮಾಡಬಹುದು. ಸೊ ಒಂದು ವೇಳೆ ಇಟ್ಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಕಮಿಷನ್ ನಿಮಗೆ ಸಿಗತ್ತೆ. ಅವರು ಒಂದು ವೇಳೆ ರಿಟರ್ನ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿಯ ಕಮಿಷನ್ ಸಿಗೋದಿಲ್ಲ. ಇದು ಕ್ಲಿಯರ್ ಇರಲಿ. ಪರ್ಚೇಸ್ ಮಾಡಿದ್ರೆ ಮಾತ್ರನೇ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿನೇ ಹೇಳ್ತಾ ಇದ್ದೀನಿ, ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಟ್ರೆಂಡಿಂಗ್ ಆಗಿರೋ ಸ್ಯಾರಿ ಆಗಿರ್ಬೋದು, ಟ್ರೆಂಡಿಂಗ್ ಆಗಿರೋದು ಕುರ್ತಿ ಆಗಿರ್ಬೋದು, ಅಥವಾ ಡೆಕೋರೇಟಿವ್ ಐಟಮ್ಗಳಾಗಿರ್ಬೋದು. ಇವಾಗ ಮನೆಯಲ್ಲಿ ಡೆಕೋರೇಟಿವ್ ಆಗಿ ಮಾಡ್ಕೊಳ್ಳಿಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದಾರೆ ಮನೆಯನ್ನು. ಸೊ ಈ ರೀತಿಯಾಗಿ ಡೆಕೋರೇಟಿವ್ ಐಟಮ್ನ ನೀವು ತೋರಿಸಿದ್ರೆ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಸೇಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದಲ್ಲಿ ಫೇಲ್ ಆಗೋದು ಯಾಕೆ ಅನ್ನೋ ಪ್ರಶ್ನೆಗೆ ನೋಡಿ, ಅವರು ಟ್ರೆಂಡಿಂಗ್ ಇರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಿಲ್ಲ, ಹಾಗೆಯೇ ಪ್ರೈಸನ್ನು ಕೂಡ ನೋಡಬಾರ್ದು. ಸೊ ನಾವು ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನು ಪರ್ಚೇಸ್ ಮಾಡಿ ಅದರ ಒಂದು ವಿಡಿಯೋನ ರಿವ್ಯೂವನ್ನು ನಾವು ಚೆನ್ನಾಗಿ ಕೊಟ್ಟರೆ ನಮಗೆ ಕರೆಕ್ಟಾಗಿ ಲಿಂಕ್ ಅಂತ ಎಲ್ಲರೂ ಕೂಡ ಟೈಪ್ ಮಾಡ್ತಾರೆ. ಹಾಗೆಯೇ ನಮಗೆ ಪೇಷನ್ಸ್ ಕೂಡ ಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಕನ್ಸಿಸ್ಟೆನ್ಸಿ ಕೂಡ ಇರಬೇಕು. ಒಂದು ವೇಳೆ ನಿಮ್ಮ ಒಂದು ಪ್ರಾಡಕ್ಟಲ್ಲಿ ಸೇಲ್ ಆಗ್ತಾ ಇಲ್ಲ ಅಂತ ಅಂದರೆ ನೀವು ಟಾಪಿಕನ್ನು ಚೇಂಜ್ ಮಾಡಬೇಕು. ಅಂತ ಅಂದರೆ ಒಂದು ವಾರ ನೀವು ಕುರ್ತಿಯನ್ನು ತೋರಿಸ್ಬೋದು, ಒಂದು ವಾರ ನೀವು ಡೆಕೋರೇಟಿವ್ ಐಟಮನ್ನು ತೋರಿಸ್ಬೋದು, ಒಂದು ವಾರ ನೀವು ಟ್ರೆಂಡಿಂಗ್ ಆಗಿರುವಂಥ ಸ್ಯಾರೀಸ್ಗಳನ್ನು ತೋರಿಸ್ಬೋದು. ಸೊ ಈ ರೀತಿಯಾಗಿ ವಿಡಿಯೋಸ್ಗಳನ್ನು ನೀವು ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಅಲ್ಲಿ ರೀಚ್ ಕೂಡ ಚೆನ್ನಾಗಿ ಸಿಗೋ ಚಾನ್ಸಸ್ ಇರುತ್ತೆ. ಅಂಥ ಪ್ರಾಡಕ್ಟ್ಗೆ ಅಮೌಂಟ್ ಕೂಡ ರೀಫಂಡ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಹೌದು, ರೀಫಂಡ್ ಆಗುತ್ತೆ. ಹೇಗೆ? ನೀವು ಪರ್ಚೇಸ್ ಮಾಡಿದ್ಮೇಲೆ ಕ್ಯಾಶ್ ಆನ್ ಡೆಲಿವರಿ ಮಾಡಿ, ಇಲ್ಲ ಅಂತ ಅಂದರೆ ಕ್ಯಾಶ್ ಆನ್ ಹ್ಯಾಂಡ್ ಆದರೂ ಮಾಡಿ. ಸೊ ನೀವು ಪೇ ಮಾಡಿ ಆದರೂ ಪ್ರಾಡಕ್ಟನ್ನು ತಗೊಳ್ಳಿ. ನಿಮ್ಮ ಒಂದು ಪ್ರಾಡಕ್ಟನ್ನು ನೀವು ನಿಮ್ಮ ಒಂದು ಪ್ರಾಡಕ್ಟ್ ವಿಡಿಯೋಸನ್ನು ನೀವು ಚೆನ್ನಾಗಿ ಮಾಡಿ ಅದು ಅಪ್ಲೋಡ್ ಮಾಡಿದ ಮೇಲೆ ನೀವು ಆ ಒಂದು ಪ್ರಾಡಕ್ಟನ್ನು ರಿಟರ್ನ್ ಮಾಡಿಬಿಡಿ. ಅದು ಕೂಡ 7 ಡೇಸ್ ಒಳಗಡೆ ವ್ಯಾಲಿಡಿಟಿ ಕೊಟ್ಟಿರ್ತಾರೆ. ಸೊ 7 ಡೇಸ್ ಒಳಗಡೆ ನೀವು ರಿಟರ್ನ್ ಮಾಡಿದ್ರೆ ಅಲ್ಲಿ ನಿಮಗೆ ನಿಮ್ಮ ಪ್ರಾಡಕ್ಟಲ್ಲಿ ರಿಟರ್ನ್ ಆಗುತ್ತೆ. ಮತ್ತು 24 hours ಒಳಗಡೆ ನಿಮ್ಮ ಒಂದು ಅಮೌಂಟ್ ಬಂದು ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಥರದ ಫೇಕ್ ಇಲ್ಲ, ನಿಮ್ಮ ಅಮೌಂಟ್ ಬಂದು ಜಮಾ ಆಗುತ್ತೆ. ಹಾಗಿದ್ರೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೀಶೋದಿಂದ ಅರ್ನಿಂಗನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು, ಹಾಗೆಯೇ ಬಿಗಿನರ್ಸ್ ಇದ್ದವರು ಹೇಗೆ ಅರ್ನಿಂಗನ್ನು ಮಾಡ್ಬೋದು ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಿಮಗೆ ಮುಂದೆ ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ಅಫಿಲಿಯೇಟ್ ಲಿಂಕನ್ನು ಹೇಗೆ ಜನರೇಟ್ ಮಾಡಬೇಕು, ಆಟೋ DM ಅನ್ನು ಹೇಗೆ ಮಾಡ್ಬೋದು ಅಂತ ಏನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್. ನಾನು ಮುಂದಿನ ವಿಡಿಯೋ ಅದರ ರಿಲೇಟೆಡ್ ಆಗಿನೇ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತು ಈ ಒಂದು ಚಾನಲ್ನಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಗಳ ವಿಡಿಯೋಸ್ಗಳು ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಸಿಗೋಣ. ಅಲ್ಲಿವರೆಗೂ ಬಾಯ್.